PSI ವೀರೇಶರವರು ನಯವಾಗಿ, ನಾಜೂಕಾಗಿ, ಮೃದುವಾಗಿ ಮಾತನಾಡುತ್ತಾ ಎಂದು ಕರ್ತವ್ಯಕ್ಕೆ ಬೆನ್ನು ತೋರಿಸದೆ ನಿವೃತ್ತಿಯವರೆಗೂ ಕರ್ತವ್ಯವನ್ನು ಪ್ರೀತಿಯಿಂದಲೇ ಮಾಡಿದ PSI ಎಂದರೆ ಅದು ಬಳಗಾನೂರು ಠಾಣೆಯ ವೀರೇಶರವರು ಎಂದು ಸಿಂಧನೂರು ಉಪವಿಭಾಗದ ಉಪಾಧೀಕ್ಷಕ BS ತಳವಾರ್ ರವರು ವೀರೇಶ ರವರ ಕರ್ತವ್ಯನಿಷ್ಠೆ ಅದರ ಮೇಲಿನ ಪ್ರೀತಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಮಂಗಳವಾರ ಸಂಜೆ ಬಳಗಾನೂರು ಠಾಣೆಯ PSI ವೀರೇಶರವರು ವಯೋನಿವೃತ್ತಿ ಹೊಂದಿರುವ ಪ್ರಯುಕ್ತ ಆಯೋಜಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡುತ್ತಾ ಅವರು ವೀರೇಶರವರ ಕರ್ತವ್ಯದ ಬಗೆಗಿನ ಪ್ರೀತಿಯನ್ನು ಹೊಗಳಿದರು. ಈ ಸಂದರ್ಭದಲ್ಲಿ ಬಳಗಾನೂರಿನ ಹಾಗೂ ಠಾಣಾ ವ್ಯಾಪ್ತಿಯ ನಾಗರಿಕರು, ಮುಖಂಡರು, ಪಟ್ಟಣ ಪಂಚಾಯ್ತಿಯ ಹಾಲಿ ಮಾಜಿ ಸದಸ್ಯರು ಮೆಚ್ಚಿನ PSI ರವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಬಳಗಾನೂರು ಆರಕ್ಷಕ ಠಾಣೆಯ PSI ಯರಿಯಪ್ಪ ಹಾಗೂ ಸಿಬ್ಬಂದಿ ವರ್ಗದವರು, ಪಟ್ಟಣದ ನಾಗರಿಕರು, ಅಭಿಮಾನಿಗಳು, ಹಿತೈಷಿಗಳು ಅಪಾರ ಸಂಖ್ಯೆಯಲ್ಲಿ ನೆರೆದು ಅವರ ಸೇವೆಯನ್ನು ನೆನೆದರು. ನಮ್ಮ ಸುರೇಶ್ ಲೆಕ್ಚರರ್ ಹೇಳಿದರು, ಬಳಗಾನೂರು ಠಾಣೆ ಅಂದರೆ ಟ್ರಾನ್ಸ್ಫರು ಪ್ರಮೋಷನ್ ಅಂತ ಹೇಳ್ಕೊಂಡು. ಹಂಗೇನಿಲ್ಲ, ಈಗೆಲ್ಲ ಸಾಕಷ್ಟು ಅಧಿಕಾರಿಗಳು ಬರ್ತಾ ಇದ್ದಾರೆ. ಆಮೇಲೆ ಅಧಿಕಾರಿಗಳ ಸಂಖ್ಯೆನೂ ಜಾಸ್ತಿ ಮಾಡಿದ್ದಾರೆ. ಇವಾಗ ಒಂದು ಸ್ಟೇಷನ್ನಲ್ಲಿ PSI ಒಬ್ಬರೇ ಇರ್ತಾಯಿದ್ರು, ಈಗ 2-3 ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಈಗ ಇನ್ವೆಸ್ಟಿಗೇಷನ್ ತನಿಖೆ PSI ಅಂತ ಬರ್ತಾ ಇದ್ದಾರೆ. ಅವರು ಆಲ್ಮೋಸ್ಟ್ ಆಲ್ ಪ್ರೊಮೋಟಿವ್ ಇರ್ತಾರೆ. ಆಮೇಲೆ ಅವರು ಸಾಮಾನ್ಯವಾಗಿ ವಯೋನಿವೃತ್ತಿ ಅಂಚಿನಲ್ಲಿ ಇರ್ತಾರೆ. ಹೀಗಾಗಿ ವಯೋನಿವೃತ್ತಿಗಳು ಎಲ್ಲ ಠಾಣೆಯಲ್ಲಿ ಆಗ್ತಾ ಇರ್ತವೆ. ಆಮೇಲೆ ಇನ್ನೊಂದು ಅವ್ರು ಹೇಳಿದರು, ಇದು ಬಳಗಾನೂರು ಠಾಣೆ ಅಂದರೆ ಪನಿಷ್ಮೆಂಟ್ ಠಾಣೆ ಥರ ಇರ್ಬೋದು ಅಂತೇಳಿ. ಅದಂತೂ ನನಗೆ ಅನಿಸಿಲ್ಲ. ಅದು ಯಾಕಂದರೆ ಇಲ್ಲೆಲ್ಲ ಒಳ್ಳೊಳ್ಳೆ ಅಧಿಕಾರಿಗಳು ಬಂದರೆ, ಒಳ್ಳೊಳ್ಳೆ ಅಧಿಕಾರಿಗಳು ತಮ್ಮಲ್ಲಿಂದ ನಾನು ಕೇಳಿದ್ದೀನಿ ಸಾಕಷ್ಟು ಸನ್ಮಾನ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ನಿಮ್ಮ ಅವರ ಮಧ್ಯೆ ಯಾವ ಥರ ಪ್ರೀತಿ ಒಡನಾಟ ಇರುತ್ತೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ವೀರೇಶ್ ಅವರು ನಾನೀಗ ಬಂದು 1 ವರ್ಷ ಆಯಿತು. ನಂತರ ಅವರು ಇಲ್ಲಿಗೆ PSI ಬಂದರು. ತಾವೆಲ್ಲರೂ ಹೇಳ್ತಾ ಇರುವಾಗೆ ಅತಿ ಸೌಮ್ಯ ಸ್ವಭಾವದ ವ್ಯಕ್ತಿ. ಅವ್ರು ಮಾತಾಡೋದ್ರಲ್ಲೇ ನೋಡ್ತು, ಸ್ವಲ್ಪೇ ಮಾತಾಡೋದು, ಅದೇ ಲೋ ವಯಸ್ಸನೇ. ಆದರೆ ಎಲ್ಲರ ಜೊತೆಗೆ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು. ನಾವೆಲ್ಲ ಈಗಿನ ಅಧಿಕಾರಿಗಳು ಹೊಸ, ನಮ್ಮದೊಂದೇ ಇಲಾಖೆಂತಲ್ಲ, ಎಲ್ಲ ಹೊಸ ಹುಡುಗರು ಬರ್ತಾ ಇದ್ದಾರೆ. ಅವ್ರಿಗೇನೆಂದರೆ ಬೇಗ ಯಾವ ನಮ್ಮ ಕರ್ತವ್ಯ ಮುಗಿತು, ಯಾವ ನಮ್ಮ ಮನೆಗೆ ಓಡೋದು ಅಂತ ಹೇಳ್ತಾ ಇರ್ತಾರೆ. ಹೆಚ್ಚಿನ ಕರ್ತವ್ಯ ಸಿಕ್ಕರೆ ಮಾಡೋಕ್ಕಾಗಲ್ಲ. ಹಿಂದಿನ ಸಿಬ್ಬಂದಿ ಆಗಲಿ, ಅಧಿಕಾರಿಗಳಾಗಲಿ 1 ದಿನ 2 ದಿನ ಕಂಟಿನ್ಯೂ ನಿಲ್ಲಂದ್ರೂ ನಿಲ್ತಾಯಿದ್ರು. ಆ ಥರ ತಾಕತ್ತಿತ್ತು ಅವಾಗ. ಆಮೇಲೆ ಅಷ್ಟು ಪೇಷನ್ಸ್ ಇತ್ತು. ಆ ಥರ ಒಂದು ಎನ್ವೈರ್ಮೆಂಟಲ್ಲಿ ಅವರು ಬೆಳೆದು ಬಂದಂಥವ್ರು. ಹೆಂಗಂದರೆ ಒಂದ್ಸಲ ಯಾವುದೋ ಎಲೆಕ್ಷನ್ ಡ್ಯೂಟಿ ಹೋಗಲಿ, ಏನೋ ಹೋಗಲಿ, ಬೆಳಗ್ಗಿಂದ ಸಾಯಂಕಾಲ ಅವರು ನಿಲ್ಲುವಂಥ ತಾಕತ್ತಿತ್ತು. ಇದನ್ನು ಬೆಳೆಸ್ಕೊಂಡು ಬಂದು ಈಗಲೂ ಕೂಡ ವಯೋ ನಿವೃತ್ತಿ ಆಗ್ತಾರಂದ್ರೂ ಕೂಡ ಲಾಸ್ಟ್ ಡೇವರೆಗೂ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. ಯಾವಾಗಲೂ ಅವ್ರ L&O PS ಇಲ್ದಾಗ ಫೋನ್ ಮಾಡ್ತಾಯಿದ್ರು. ಫೋನ್ ಮಾಡಿ, ಸರ್ ಈ ಥರ ಆಗಿದೆ, ಇಂತಿಂಥ ಕೇಸ್ಗಳಾಗಿದ್ದಾವೆ ಇದಂತ ನಿಯತ್ತಿನಿಂದ ಫೋನ್ ಮಾಡ್ತಾಯಿದ್ರು. ಅಷ್ಟೇ ಕೂಡ ರಾತ್ರಿ ನೈಟ್ ರೌಂಡ್ ಅಂದರೆ ಇವರು ನಮ್ಮಲ್ಲಿ ಆ್ಯಕ್ಟಿವಿಟಿ ಗ್ರೂಪ್ ಅಂತ ಇರ್ತದೆ, ರಾಯಚೂರು ಡಿಸ್ಟಿಕ್ ಆ್ಯಕ್ಟಿವಿಟಿ ಗ್ರೂಪಲ್ಲಿ ನಾವು ನೈಟ್ ರೌಂಡ್ ಹೋದರೆ ಅದರಲ್ಲಿ ಫೋಟೋ ತೆಗೆದು ಫೋಟೋ ಹಾಕ್ಬೇಕಾಗ್ತದೆ. ಪ್ರತಿಯೊಂದರಲ್ಲಿ ಒಂದು 3-4 ಜನ ಇದ್ದರು ಸೀನಿಯರ್ಸು, ಪಕ್ಕ ಫೋಟೋಗಳಿರ್ತದ್ದು. 5 ಗಂಟೆವರೆಗೂ ಅವ್ರದ್ದು ಫೋಟೋ ಇದರಲ್ಲಿ ಆ್ಯಕ್ಟಿವಿಟಿ ಗ್ರೂಪಲ್ಲಿ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರ್ತಾಯಿತ್ತು. ಆ ಥರ ಕರ್ತವ್ಯಕ್ಕೆ ಅವರು ಒಂದು ಪ್ರೀತಿ ತೋರಿಸಿದವರು.